ಎಕ್ಸಾಕ್ಟ್ಲಿ 2 ವರ್ಷದ ಕೆಳಗೆ ನಾನು ಈ ಜಾಗಕ್ಕೆ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದೆ. ಅದಾದಮೇಲೆ ಮತ್ತೆ ಯಾವಾಗ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ನಾನು ಮತ್ತೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಚೀಚಿ ತೋರಿಸ್ರಿ, ಎಲ್ಲದಕ್ಕಿಂತ ಕ್ಯೂಟಾಗಿ ಕಾಣಿಸ್ತಿರೋದು ನೋಡಿ. ಇಷ್ಟು ಕ್ಯೂಟ್ ಪಾಪ ಇದು ನೋಡಿ, ಕ್ಯೂಟಿ ಕ್ಯೂಟಿ ಇದು. ಹಾಯ್ ಮಾಡು. ಮಹಾದೇವ್. ಸೊ ಫೈನಲಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಫ್ರಮ್ ತಾಳ್ಬೆಟ್ಟ. ಗೂಗಲ್ ಮ್ಯಾಪ್ಸು, ಸಾಂಗ್ಸು, ರೇಡಿಯೋ ಏನೂ ವರ್ಕ್ ಆಗ್ತಾ ಇಲ್ಲ. ಸೊ ನನ್ನ ಮಗಳು ಕಿರ್ಚಾಟನೇ ಇವಾಗ ನಮಗೆ ಮ್ಯೂಸಿಕ್ ಆಗಿದೆ. ಸೊ ಇಲ್ಲಿಂದ ಎಷ್ಟು ಅವರ್ ಆಗುತ್ತೆ ರೀ? ಮತ್ತೆ 35 ಮಿನಿಟ್ಸ್. 35 ಮಿನಿಟ್ಸ್ ಒಳಗಡೆ ನಾವು ಮೇಲ್ಗಡೆ ರೀಚ್ ಆಗ್ತೀವಿ. ಈಗ ಟೈಮ್ ಬಂದು 7:45. ಗೈಸ್, ಅಲ್ಲಿ ಪಾರ್ಕಿಂಗ್ ಹತ್ರನೇ ಒಬ್ರು ಬಂದುಬಿಟ್ಟು ನಿಮಗೆ ರೂಮ್ಸ್ ಬೇಕಂತ ಕೇಳಿದ್ರು. ನಮಗೂ ಲಾಸ್ಟ್ ಟೈಮ್ ರೂಮ್ಸ್ಗೋಸ್ಕರ ಪರ್ತಾಡಿದ್ದು ನಮಗೆ ಗೊತ್ತಿತ್ತು. ಸೊ ಹೌದು ಬೇಕು ಅಂತ ಅವ್ರಿಗೆ ಕೇಳಿದ್ದಕ್ಕೆ ಅವ್ರು ಕರ್ಕೊಂಡು ಬಂದು ಸ್ವಲ್ಪ ಇಂಟೀರಿಯರ್ ಆಯಿತು ಅಂತ ಅನ್ನಿಸ್ತು. ಬಟ್ ದಟ್ಸ್ ಓಕೆ. ರೂಮು 600 ರುಪೀಸಿಗೆ ಕ್ವೈಟ್ ಗುಡ್, ಬಜೆಟ್ ಫ್ರೆಂಡ್ಲಿ. 1 ನೈಟಿಗೆ ಇಟ್ಸ್ ಓಕೆ. ಸ್ವಲ್ಪ ಕ್ಲೀನಾಗೇ ಇದೆ, ತುಂಬ ವರ್ಸ್ಟಾಗೇನಿಲ್ಲ. ಸೊ ಐ ವಿಲ್ ಶೋ ಯು ದ ರೂಮ್. ಬನ್ನಿ ಮೇಡಮ್. ಸೊ ಇಲ್ಲೊಂದು ಸೋಫಾ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಚಿಕ್ಕ ಟಿ ವಿ ಇಟ್ಟಿದ್ದಾರೆ ಆ್ಯಂಡ್ ಇದು ಕಬಾರ್ಡ್. ಇವರು ನಮ್ಮ ಹಸ್ಬೆಂಡ್ ಮಿಸ್ಟರ್ ನವೀನ್ ಅಂತ. ಹಾಯ್. ಏನು ಹಂಗೆ ಕಿವಿ ಕ್ಲೀನ್ ಮಾಡ್ಕೋತಿದ್ಯಾ? ಸುಮ್ಮನೆ ಇದೊಂಥರ ಆನಂದ. ಓಹೋ. ಸೊ ಇಲ್ಲಿ ವಾಶ್ರೂಮ್ ಇದೆ. ಹೇಗಿದೆ ರೂಮು? ಡೀಸೆಂಟ್ ಆಗಿದೆ. 600 ರುಪೀಸಿಗೆ ವರ್ತಾಗೇ ಇದೆ. ಸೊ ಇವಾಗ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಸೊ ಫಸ್ಟು ಹೋಗಿ ಏನಾದರೂ ನಾವು ತಿಂದುಬಿಟ್ಟು ಅದಾದಮೇಲೆ ನನ್ನ ಮಗಳಿಗೆ ಸರಿ ತೊಗೊಂಡು ಬಂದಿದ್ದೀನಿ. ಅವಳಿಗೂ ಸ್ವಲ್ಪ ತಿನ್ನಿಸ್ಬೇಕು. ಮಧ್ಯಾಹ್ನ ಅವಳು ಕರೆಕ್ಟಾಗಿ ತಿಂದಿಲ್ಲ. ಸೊ ಅವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಪಾಚಿ. ಅದಾದಮೇಲೆ ಬೆಳಗ್ಗೆ ಎದ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದ್ಕೊಳ್ಳೋದೇನು ಹೋಗ್ಲೇಬೇಕು. ಆ್ಯಕ್ಚುಲಿ ಊಟಕ್ಕೆ ಅಂತ ಬಂದು, ಬಟ್ ನೋಡೋಣ ದೇವಸ್ಥಾನದ ಹತ್ರ ಒಂದ್ಸಲ ಹೋಗಿ ಬರೋಣ ಅಂತ ಇಲ್ಲಿಗೆ ಬಂದು. ಇಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ಗಳಾಗಿದೆ. ಈ ಥರ ಟೆಂಟ್ಗಳೆಲ್ಲ ಮುಂಚೆ ಇರಲಿಲ್ಲ. ಆ್ಯಂಡ್ ಇಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಗೈಸ್, ಐ ಜಸ್ಟ್ ಕಾಂಟ್ ಟೆಲ್ ಯು ದ ವೈಬ್ರೇಷನ್ ಹಿಯರ್. ಅಂದರೆ ಇಲ್ಲಿ ಜನರಿಗೆ ಯಾರಿಗೂ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಸರಗಳ್ಳರು, ಜೇಬು ಕಳ್ಳರು ಇದ್ದಾರೆ ಎಚ್ಚರಿಕೆ ಅಂತ. ಬಟ್ ಯಾರಿಗೂ ಭಯ ಇಲ್ಲ. ಎಲ್ಲರೂ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇಲ್ಲಿದ್ದಾರೆ. ಇಲ್ಲಿ ಜನಪದ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದಾರೆ. ಸೊ ಎಲ್ಲರೂ ಇಲ್ಲಿ ಸುತ್ತ ನಿಂತ್ಕೊಂಡು ಇದನ್ನು ಕೇಳಿಸ್ಕೊತಾ ಇದ್ದಾರೆ ನೋಡಿ. ದ ವೈಬ್ ಈಸ್ ಲೈಕ್ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಿದೆ. ರೂಮು ಬೇಡ, ಏನೂ ಬೇಡ, ಇಲ್ಲೇ ಆರಾಮಾಗಿರ್ಬೋದು. ಬಿಕಾಸ್ ಈ ಸೆಕೆಗೆ ಆರಾಮಾಗಿ ಇಲ್ಲಿರ್ಬೋದು. ಆ್ಯಂಡ್ ಆ್ಯಸ್ ಆಫ್ ನೌ ನಾವಿವಾಗ ಒಂದು ಒಳ್ಳೆ ಹೋಟೆಲ್ನ ಹುಡುಕ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಕೆಳಗಡೆ ಬಜ್ಜಿ ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ಗುಡುಗುಡು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಲೈಟಾಗಿ ಏನಾದ್ರು ತಿಂದ್ಬಿಟ್ಟು ಹೋಗಿ ಮಲ್ಕೊಳ್ಳೋದು ಪ್ಲ್ಯಾನ್ ಇರೋದು. ಸೊ ಒಂದು ಒಳ್ಳೆ ಹೋಟೆಲ್ ಸಿಕ್ಕಿದ ತಕ್ಷಣ ಬ್ಯಾಟಿಂಗ್ ಮಾಡಿ ಹೋಗಿ ಮಲ್ಕೊಳ್ಳೋದೆ. ಗೈಸ್, ಇಲ್ಲಿ ಹೋಟೆಲ್ ಯಶೋಧ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದು, ಬಟ್ ಅಂದರೆ ಒಂದೊಂದೇ ಪ್ಲೇಟ್ ಎಲ್ಲ ತೊಗೊಂಡಿದ್ದು, ಬಟ್ ತಿನ್ನೋಕ್ಕಾಗಲಿಲ್ಲ.
ಎಲ್ಲ ಅಲ್ಲಲ್ಲೇ ಅರ್ಧಕ್ಕೆ ಬಿಟ್ಬಿಟ್ಟು ಬರ್ತಾ ಇದ್ದೀವಿ. ಬಿಕಾಸ್ ಆ ಬಜ್ಜಿ ಎಫೆಕ್ಟ್ ಅನಿಸುತ್ತೆ, ತಿನ್ನೋಕ್ಕೆ ಆಗಲಿಲ್ಲ. ಈಗ ಅಲ್ಲಿವರೆಗೂ ಹೆಂಗೆ ನಡ್ಕೊಂಡು ಹೋಗೋದು ಅಂತ ಯೋಚನೆ ಆಗಿದೆ ನಮಗೆ. ಅದು ಚೀಚಿ ಪಾಪ ಎತ್ಕೊಂಡು. ಓಕೆ, ಬೆಳಗ್ಗೆ ಸಿಗೋಣ. ಫೈನಲಿ ವಿ ಆರ್ ರೆಡಿ. ಏನ್ರಿ ಮಿಂಚ್ತಾ ಇದ್ದೀರಾ? ಹೆಂಗೆ ನಾವು ಗೈಸ್, ಲುಕ್ ಅಟ್ ದ ವ್ಯೂ. ಗೈಸ್, ಈ ಸುಂದರ ನೋಟವನ್ನು ಸವಿಯಿರಿ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ. ಅದು ಯಾವ ಮನೆ? ವೈಟ್ ಹೌಸಾ? ಅದು ಗೆಸ್ಟ್ ಹೌಸ್ ಅನ್ಸುತ್ತೆ. ಸ್ಟಿಲ್ ಒಳ್ಳೆ ಲೊಕೇಶನಲ್ಲಿ ಸೆಂಟ್ರಲ್ ಕರೆಕ್ಟಾಗಿದೆ ಅದು. ನಿಧಾನಕ್ಕೆ ಎದ್ದು ನಿಧಾನಕ್ಕೆ ಟಿಫನ್ ಮಾಡ್ಕೊಂಡು ನಿಧಾನಕ್ಕೆ ಸ್ನಾನ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಪ್ಪ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಟೈಮ್ ತಗೊಂಡು ನಾವು ವಿ ಆರ್ ಗೋಯಿಂಗ್. ಎಲ್ಲೆಂಡ ಹೊಡಿತಾವ್ರೆ? ಹಾಂ ಗೈಸ್, ನೋಡಿ ಗೈಸ್, ಎಂಡ ಹೊಡಿತಾವ್ರೆ. ಇದನ್ನು ಮಜ್ಜಿಗೆ ಅಂತ ತಿಳ್ಕೊಬೇಡಿ, ಇದು ಎಂಡ. ಇದನ್ನು ಇವರೇ ಕುಡ್ದಿರೋದು. ಆಮೇಲೆ ಎಲ್ಲ ಕಮೆಂಟ್ ಹಾಕ್ಬೇಡಿ, ದೇವಸ್ಥಾನಕ್ಕೆ ಹೋಗಿ ಎಂಡ ಕುಡಿತಾ ಇದ್ದೀರಾ ಅಂತ. ಅದು ಮಜ್ಜಿಗೆ. ಸೊ ಇವಾಗ ಮಾದೇಶ್ವರನ ಸಾಂಗ್ ಹಾಕ್ಕೊಂಡು ದರ್ಶನಕ್ಕೆ ಓಡದೆ. ಈಗ ಸದ್ಯಕ್ಕೆ 29 ಡಿಗ್ರಿ ಇದೆ. 29 ಡಿಗ್ರಿನಾ? ಸದ್ಯಕ್ಕೆ ಆಮೇಲೆ ಆ್ಯಕ್ಚುಲಿ ಬೆಳಗ್ಗೆ ಎಷ್ಟಿತ್ತು? ಬೆಳಗ್ಗೆ ನಾವು ಅಂಗಡಿಗೆ ಹೋಗಿದ್ದು ಟಿಫನ್ ತೊಗೊಂಬರೋಣ ಅಂತ. ಆವಾಗ 22 ಡಿಗ್ರಿ ಇತ್ತು. ಏನು ಎ ಸಿ ಗಾಳಿ ಥರ ತಣ್ಣು ಗಾಳಿ ಬರ್ತಾ ಇತ್ತು. ಇವಾಗ ಸ್ವಲ್ಪ ರೇಸ್ ಆಗಿದೆ. ಹಾಗೆ ಇದು ಬಿಟ್ಟರೆ ಸಾಕು. ತುಂಬ ರೇಸ್ ಆಗಿಬಿಟ್ರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಮಾದಪ್ಪ ದಯೆ ತೋರು, ಟೆಂಪರೇಚರ್ ರೈಸ್ ಮಾಡಬೇಡ ಅಂತ ಹೇಳ್ಬೇಕು ಇವಾಗ. ಅಮ್ಮ, ಏಪ್ರಿಲ್ ಆದ್ಮೇಲೆ ಯಾವ ತಿಂಗಳು? ಚಿಚ್ಚು, ಎ ಸಿ ಇದ್ರು ಅಜ್ಜಿ ಮೊಮ್ಮಗಳದು ಜುಗಾಡ್ ನೋಡಿ. ಇಲ್ಲಿ ಇನ್ನು ಗಾಳಿ ಬರುತ್ತೆ. ಯಾರು ಹೇಳಿದ್ದು ಬರಲ್ಲ ಅಂತ? ಎ ಸಿನೂ ಇದೆ, ಫ್ಯಾನ್ ಹಾಕೊಂಡು ಚಿಲ್ಲಾಗಿ ಕುತ್ಕೊಳ್ಳೋದು ಇಬ್ರು ಇಲ್ಲಿ. ಎ ಸಿ ಜೊತೆ ಫ್ಯಾನು. ಅಲ್ಲ ಚೀಚಾ, ಇವಾಗ ಆ ಕಡೆಯಿಂದ ಈ ಕಡೆ ಸೀಟ್ ಫಿಕ್ಸ್ ಮಾಡ್ಕೊತಾರೆ. ಸರಿ ಹೊಡೋಣ. ಯಾರು ಕದಂಬರ ಕಡೆ ಹೂ ಮುಡ್ಸೋ ಶಾಸ್ತ್ರ ಎಲ್ಲ ದೇವಸ್ಥಾನದಲ್ಲೂ ಕಂಪಲ್ಸರಿ. ಚೀಚಿಯಲ್ಲಿ ನೋಡ್ಕೊಳ್ಳಿ, ಯಾರು ಒತ್ತಿತ್ಕೊಂಡು ಹೋಗ್ಬಿಟ್ಟವ್ರು. ಇಷ್ಟೇ ಅವಳು ಯಾರಾದರೂ ಎತ್ಕೊಂಡು ಹೋದ್ರೆ ಏನು ಮಾಡೋಣ? ಸೌಂಡೇ ಬರಲ್ಲ ಎತ್ಕೊಂಡೋದ್ರೆ. ಗೈಸ್, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೋ. ನೋಡಿದ್ರೆ ಇನ್ನೊಂದು 5 ನಿಮಿಷದಲ್ಲಿ ದರ್ಶನ ಕ್ಲೋಸು ಅಂದ್ಬಿಟ್ರು. ಆಮೇಲೆ ಅಲ್ಲಿ ಯಾರೋ ಒಬ್ಬರು ದೇವ್ರ ಥರ ಸಿಕ್ಕಿ ನಮ್ಮ 3 ಜನಕ್ಕೆ 400 ರೂಪಾಯಿದು ಬಿಲ್ವಪತ್ರೆ ಪೂಜೆದು ಟಿಕೆಟ್ ಇಸ್ಕೊಟ್ರು. ಸೊ ನಾವೇ ಲಾಸ್ಟು. ಆ್ಯಕ್ಚುಲಿ ಬಿಡ್ತಾ ಇರಲಿಲ್ಲ, ಗೇಟ್ ಕ್ಲೋಸ್ ಆಗಿತ್ತು. ಅವ್ರು ಯಾರೋ ಒಬ್ಬರು ರೆಕಮೆಂಡ್ ಮಾಡಿದ್ದಕ್ಕೆ ಬಿಟ್ಟಿದ್ದಾರೆ. ಸೊ ವಿ ಆರ್ ಗೋಯಿಂಗ್. ಗೇಟ್ ಓಪನ್ ಆಯಿತು. ಅದೆಂಗೆ ಹತ್ತುತ್ತೀಯ ಗುರು ಆ ಟೈಲ್ಸು? ಮಮ್ಮಿ, ಓ ಮೈ ಗಾಡ್, ನೀರಿಗಿರು ಇದ್ದವ್ರ ಹತ್ತು.
ಫೋನ್ ಮಾಡಿದ್ದೀನಿ ನಾನು ಎಂಥ ತ್ಯಾಗಮಯಿ ಅಂದರೆ ನನ್ನ ಕಾಲಲ್ಲಿ ಇದ್ದ ಸ್ಲಿಪ್ಪರ್ ನನ್ನ ಗಂಡನ ಹಾಕಿದೆ. ನಾನು ಹೆಂಗೆ ಕಾಣಿಸ್ತಾ ಇತ್ತು ತೋರಿಸ್ತೀನಿ ಬಿಟ್ಟು. ಗೈಸ್, ನಮ್ಮ ಚಿಚಿ ಪಾಪ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ಲು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ ನೋಡಿ. ಸೇಲ್ ಮಾಡಿಬಿಟ್ಟಿದ್ದೀವಿ ಚಿಚಿ ಪಾಪನ. ಎಷ್ಟು ಚೆನ್ನಾಗಿ ಹೋಗಿ ಕೂತಿದ್ದಾಳೆ ನೋಡ್ರಿ. ಹಾಯ್, ಎಲ್ಲ ಕೂತಿದ್ಯಾ? ಮರ್ತೀಯಾ ಇದನ್ನೆಲ್ಲನೂ? ಮರ್ತೀಯಾ? ಅಯ್ಯೋ, ಮರ್ತೀಯ ಮಗಳೇ? ಗೈಸ್, ಇಲ್ಲಿ ನೋಡಿ, ಇಲ್ಲಿ ಕಬ್ಬಿಣದ ಗ್ರಿಲ್ ಮೇಲೆ ತೇವಾದ ಬಟ್ಟೆಯನ್ನು ಹಾಕುವಂತಿಲ್ಲ. ಆ ಬೋರ್ಡ್ ಮೇಲೆ ಬಟ್ಟೆ ಒಣಾಕ್ಬಿಟ್ಟವ್ರೆ. ಈ ಯಾಕಷ್ಟಿತ್ತು ಒಂದು ಬೋರ್ಡು ನಮ್ಮ ಜನನ ತಡೆಯೋಕ್ಕಾಯ್ತೈತಾ? ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಆ ಬೋರ್ಡ್ ಮೇಲೆ ಹಾಕಿದ್ದಾರೆ, ಆ ಬೋರ್ಡ್ಗೂ ಮರ್ಯಾದೆ ಇಲ್ಲ. ಕಾಸು ಕೊಟ್ಟರೆ ಮಾತ್ರ ಕೊಡೋದು. ಇನ್ನ ಒಂದು ತಗೋ. ಅಲ್ಲ, ಈ ಗೊಂಬೆಗಳು ನೋಡಿ ಏನು ಕ್ಯೂಟ್ ಆಗಿದ್ದಾವೆ. ಇದು ಚೆನ್ನಾಗಿದೆ, ಇಲ್ಲಿ ಹಿಂದೆ ಹೈಡ್ ಮಾಡ್ಕೊಂಡಿದೆ. ಫುಲ್ ಎಲ್ಲ ಕಲ್ಮಿ ಕಬಾಬ್ ಆಗ್ಬಿಟ್ಟಿದೀವಿ ನಾವು. ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಟೆಂಪರೇಚರ್ ಸ್ವಲ್ಪ ಕಮ್ಮಿ. ಸಮ್ಮರ್ ವೆಕೇಶನ್ ಅಂತಾರಲ್ಲ, ಯಾವ ಬದನೇಕಾಯಿ ವೆಕೇಶನ್ಗಳು. ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಕಾಲೆಲ್ಲ ಸುಟ್ಟಿ ನೈಟಿಗೆ ಏನು ಬೊಬ್ಬೆ ಬಂದ್ಬಿಡುತ್ತೇನೋ ಅನ್ನೋ ಥರ ಆಗಿದೆ. ಅನ್ನೋ ಥರ ಅಲ್ಲ, ಆಗುತ್ತೆ, ಬರುತ್ತೆ ಕನ್ಫರ್ಮ್. ನನ್ನ ಕಾಲ್ ಬಂತು, ಸ್ಟೇರಿಂಗ್ ಹಿಡ್ಕೊಳಕ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಇವಾಗ ಶಿವನ ಸಮುದ್ರಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್. ಅಲ್ಲ, ನೀನು ಒಳ್ಳೆ ಗಿಣಿಶಾಸ್ತ್ರದವ್ರ ಥರ ಇದೆಯಾ. ರಾಮು, ಹೊರಗಡೆ ಬರಪ್ಪ. ಯಾವ ಕಾರ್ಡ್ ಎತ್ಕೋತೀಯ ಹೇಳಪ್ಪ ಅಂತ. ಇನ್ನೊಂದು ಆ್ಯಂಗಲಿಂದ ಅದ್ಯಾವುದೋ ಸಾಂಗು ಅಲ್ಲಲ್ಲ, ಏನು ರಣ್ಣ ನಿಮ್ಮ ಎಮ್ಮೆ ಹಗ್ಗ ಬಿಚ್ಕೊಂತ ಕುಕ್ಕು ಕುಕ್ಕು. ಫುಲ್ ಪವರ್ ಫೆನ್ಸ್ಗಳು ಹಾಕಿದ್ದಾರೆ. ಮುಟ್ಟಿದ್ರೆ ಆಗೋ ಗತಿ. ಸೋಲಾರ್ ಫೆನ್ಸ್. ಅಯ್ಯಪ್ಪ, ಈ ಬಿಸಿಲಲ್ಲಿ ಅಂದರೆ ಇನ್ನೂ ನೀರು ಇರಬೇಕಿತ್ತು, ಕಮ್ಮಿ ಇದೆ. ರಣ್ಣ ನಿಮ್ಗೆ ಹಗ್ಗ ಬಿಚ್ಕೊಂತ. ಫಾಲ್ಸ್ ನೋಡಿ ಗಾಯ್ಸ್, ಬರಚುಕ್ಕಿ ಫಾಲ್ಸ್. ಈ ಬಿಸಿಲಲ್ಲಿ ಯಾರು ಮೆಟ್ಲು ಇಳ್ಕೊಂಡು ಹೋಗ್ತಾರೆ ಅನ್ನಂಗೆ ಆಗೈತೆ. ಮಸ್ಲೆ ಗಿಸ್ಲೆ ಐತ ಗುರು. ಗೈಸ್, ಈ ಬಿಸಿಲಲ್ಲಿ ಇಲ್ಲೊಂದು ಬೋಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲೇ ಗ್ರಿಲ್ ಆಯ್ತಾ ಇದ್ದೀವಿ ನಾವಂತೂ. ಎಷ್ಟು? ಒಬ್ರಿಗೆ 100 ರೂಪಾಯ? ಕಾವೇರಮ್ಮ ಕಾಪಾಡಮ್ಮ. ಒಬ್ಬರಿಗೆ 100 ರೂಪಾಯಿ ಬೋಟಿಂಗ್ ಚಾರ್ಜಸ್ ಅಂತೆ. ಅಯ್ಯಪ್ಪ, ನಿಂತು ನೀರಲ್ವಾ, ಹರಿತಾ ಇಲ್ಲ, ಅದಕ್ಕೆ ಸ್ಮೆಲ್ ಇದೆ ನೀರು. ಅಲ್ಲೆಲ್ಲ ಆಡ್ತಾ ಇದ್ರಲ್ಲ, ಆ ಕಡೆ ಎಲ್ಲ ಯಾರು ಆಡ್ತಾ ಇಲ್ಲ. ಈಗ ವಜ್ಜೆ ನೀರೆಲ್ಲ ಆಡ್ತಾ ಇರೋದವ್ರು, ಅದಕ್ಕೆ ಬೇಡ ಅಂದಿದ್ದು. ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ? ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಏಂತಕ್ಕೆ ಚಿಚ್ಚು ನೀನು ಇಷ್ಟೊಂದು ಗಲಾಟೆ ಮಾಡ್ತಿರೋದು?